ಬದುಕು ಕನ್ನಡಿಯಂತೆ ನಗು ನಗುತ್ತಾ ಮುಖ ನೋಡಿಕೊಂಡಾಗ ಅದು ನಗುತ್ತದೆ, ಅತ್ತಾಗ ಅದು ಅಳುತ್ತದೆ. ರಾಮನಗರ ಮೂಲದ ಈ ದಿಟ್ಟ ಹೆಣ್ಣು ಮಗಳ ಹೆಸರು ಸವಿತಾ. ಕೃಷಿ ಮತ್ತು ಹಾಳೆತಟ್ಟೆ ವ್ಯಾಪಾರದಲ್ಲಿ ಬದುಕು ಕಟ್ಟಿಕೊಂಡಿರುವ ಇವರದ್ದು ಮಾದರಿ ಜೀವನ. ತಮ್ಮ ಜಮೀನಿನಲ್ಲಿ ಹಳದಿ ಹಾಗೂ ಕೇಸರಿ ಚೆಂಡು ಹೂ, ಕನಕಾಂಬರ, ಮಲ್ಲಿಗೆ ಬೆಳೆದು ಯಶಸ್ಸು ಗಳಿಸಿರುವ ಇವರು ಅಡಿಕೆ ತೋಟದಲ್ಲಿ ಕರಿಮೆಣಸು ಹಾಗೂ ಏಲಕ್ಕಿ ಗಿಡಗಳನ್ನ ಪೂರಕ ಬೆಳೆಗಳಾಗಿ ಬೆಳೆದಿದ್ದಾರೆ. ಮಿಶ್ರ ಕೃಷಿ ಯಾವಾಗಲೂ ಕೃಷಿಯಲ್ಲಿ ಸುಸ್ಥಿರತೆ ಕಾಪಾಡಬಲ್ಲದು ಎಂಬ ಉದ್ದೇಶದಿಂದ ತಮ್ಮ ಜಮೀನಿನಲ್ಲಿ ಮಿಶ್ರ ಬೇಸಾಯದಲ್ಲಿ ತರಕಾರಿಗಳನ್ನ ಬೆಳೆಯುತ್ತಿದ್ದಾರೆ. ಕೃಷಿ ಚಟುವಟಿಕೆಯಲ್ಲಿ ಸವಿತಾ ಅವರ ಜೊತೆಗೆ ಪತಿ ಹಾಗೂ ಪುತ್ರ ಸಮನಾಗಿ ತೊಡಗಿಸಿಕೊಂಡಿದ್ದು, ಅವಶ್ಯಕತೆಯ ಆಧಾರದಲ್ಲಿ ಕೂಲಿ ಕಾರ್ಮಿಕರನ್ನ ನೇಮಿಸಿಕೊಂಡು ಕೃಷಿ ಚಟುವಟಿಕೆಯನ್ನು ನಡೆಸುತ್ತಾರೆ. ನಮ್ಮ ಮಗ, ನಮ್ಮ ಯಜಮಾನ್ರು 3 ಜನನ್ನು ತೊಡಗಿಸ್ಕೊಂಡಿದ್ದೀವಿ. ಲೇಬರ್ ಡೈಲಿ 10 ಜನ ಕರ್ಕೊತಾ ಇದ್ದೀವಿ. ಅವ್ರು ಬೆಳಗ್ಗೆ 6:30ಗೆ ಬಂದು 9 ಗಂಟೆಗೆ ಹೊರಟೋಗ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ನಾವೇ ಮಾಡೋದು. ಬೆಳೆ ಅಂದರೆ 3 ತಿಂಗಳಿಗೊಂದ್ಸತಿ ಚೆಂಡು ಹೂವಿನ ಗಿಡ ಹಾಕ್ತಾ ಇದ್ವಿ. ಫಸ್ಟ್ ಇದಕ್ಕೂ ಮುಂಚೆ ಮೆಣಸಿನ ಗಿಡ ಹಾಕಿದ್ವಿ, 6 ತಿಂಗಳಿತ್ತು. ಅದು ಹಾಕ್ತಿದ್ದಂಗೆ ಚೆಂಡು ಹೂವು ಹಾಕೋದು. ಸವಿತಾ ಅವರು ಹಾಳೆತಟ್ಟೆ ತಯಾರಿಕಾ ಘಟಕವನ್ನು ನಡೆಸುತ್ತಿದ್ದು, ಬೇರೆ ಬೇರೆ ಗಾತ್ರದ ತಟ್ಟೆಗಳನ್ನ ತಯಾರಿಸಿ ಮಾರಾಟ ಮಾಡುತ್ತಾರೆ. ತಯಾರಿಕೆಗೆ ಬೇಕಾದ ಹಾಳೆಯನ್ನ ಇವರ ಹಾಗೂ ಇತರರ ತೋಟದಿಂದ ತಂದು ಉಪಯೋಗಿಸಿಕೊಳ್ಳುತ್ತಾರೆ. ಹೀಗೆ ಶಿಸ್ತುಬದ್ಧವಾಗಿ ಸಮಗ್ರ ಕೃಷಿ ನಡೆಸಿ ಸುಂದರ ಬದುಕು ಕಟ್ಟಿಕೊಂಡಿರುವ ಸವಿತಾ ಅವರಿಗೆ ಯೋಜನೆಯ ಜೊತೆಗಿನ ಸಂಬಂಧ ಆರ್ಥಿಕ ಭದ್ರತೆಯ ಜೊತೆಗೆ ಧೈರ್ಯವಾಗಿ ಮುನ್ನಡೆಯುವ ಮನೋಭಾವವನ್ನ ಕಲಿಸಿದೆ. 12 ವರ್ಷ ಆಯಿತು ನಾವು ಸಂಘ ಓಪನ್ ಮಾಡಿ. ನಾವು ನಮ್ಮ ಮಾಗಡಿ ತಾಲೂಕಿಗೆ ಫಸ್ಟ್ನೇ ಸಂಘ ನಾವೇ ಓಪನ್ ಮಾಡಿದ್ದು. ಅವರು ರೈತರು ಆ ಸಂಘದಲ್ಲಿದ್ದಾರೆ. ನಾವು ಫಸ್ಟ್ ಒಂದ್ಸತಿ ಲೋನ್ ತಗೊಂಡು 50,000 ತಗೊಂಡಿದ್ವಿ. ಫಸ್ಟ್ ನಮ್ಮ ಮನೆ ಹತ್ರ ತೋಟದಲ್ಲಿ ಬಾಳೆ ಗಿಡ ಹಾಕೊಂಡಿದ್ದು. ಅದರಲ್ಲಿ 5,000 ರೂಪಾಯಿ ಅನುದಾನ ಕೊಟ್ಟಿದ್ರು. ಅದಾದ್ಮೇಲೆ 1 ಲಕ್ಷ ತಗೊಂಡ್ವಿ. 1 ಲಕ್ಷ ತಗೊಂಡು ನಾವು ಇದಕ್ಕೆ ಗುಲಾಬಿ ಸಸಿ ಕೃಷಿ ಮಾಡಿದ್ದು. ಅದಾದ್ಮೇಲೆ ಈಗ 2 ಲಕ್ಷ ತಗೊಂಡಿದ್ದೀವಿ. ಅಡಿಕೆ ಹಳೆ ಮಿಷಿನ್ ಹಾಕೊಂಡು ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀವಿ. ವರ್ಷದಲ್ಲಿ 3 ತಿಂಗಳಿಗೊಮ್ಮೆ ತಮ್ಮ ಬೆಳೆಯನ್ನ ಬದಲಾಯಿಸುವ ಸವಿತಾ ಅವರು ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಸಹಕಾರವಿಲ್ಲದೆ ನೇರವಾಗಿ ಮಾರಾಟ ನಡೆಸಿ ಲಾಭ ಗಳಿಸುತ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ದುಡಿಯುತ್ತಿರುವ ಈ ಪತಿ ಪತ್ನಿಯರಿಬ್ಬರು ಸಂಘದ ಸೌಲಭ್ಯಗಳನ್ನ ಸದ್ವಿನಿಯೋಗ ಮಾಡಿಕೊಂಡು ಛಲದೊಡನೆ ಬದುಕು ಕಟ್ಟಿಕೊಂಡಿದ್ದು, ಇವರ ದಣಿವರಿಯದ ಬದುಕು ಇತರರಿಗೆ ದಾರಿದೀಪವಾಗಿದೆ. ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ 6ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೆರವೇರಿತು. ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಮತ್ತು ಹೇಮಾವತಿ ವಿ ಹೆಗ್ಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ನಿರ್ವಹಣಾ ಕಾರ್ಯಕ್ರಮದ 6ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಕರ್ನಾಟಕ ರಾಜ್ಯದಲ್ಲಿರುವ 91 ತಾಲೂಕು ಸಮಿತಿಗಳ ಸ್ವಯಂ ಸೇವಕರಿಗೆ ಹಮ್ಮಿಕೊಳ್ಳಲಾದ ಪ್ರಥಮ ಪ್ರತಿಕ್ರಿಯೆಯ ತರಬೇತಿಗೆ ಚಾಲನೆಯನ್ನು ನೀಡಿ ಶುಭ ಹಾರೈಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿರವಾರ ಕಾರ್ಯಕ್ಷೇತ್ರದಲ್ಲಿ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವ ಕಾರ್ಯಕ್ರಮ ನೆರವೇರಿತು. ಯೋಜನೆಯ ಹಿರೇಹಣಗಿ ವಲಯ ಅನ್ವೇರಿ ಕಾರ್ಯಕ್ಷೇತ್ರದಲ್ಲಿ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹರಿಹರ ಕಾರ್ಯಕ್ಷೇತ್ರದಲ್ಲಿ ಸಿಎಸ್ಸಿ ಸೇವಾದಾರರ ಪ್ರಗತಿ ಪರಿಶೀಲನಾ ಸಭೆ ನೆರವೇರಿತು. ಯೋಜನೆಯ ವ್ಯಾಪ್ತಿಯ ಹರಿಹರ ತಾಲೂಕಿನಲ್ಲಿ ಸಿಎಸ್ಸಿ ಸೇವಾದಾರರ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ವಿದ್ಯಾರ್ಥಿಗಳಿಗೆ ಒಲಿಂಪಿಯಾಡ್ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನ ಆಯೋಜಿಸಲಾಯಿತು. ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.